भारत माता की जय, बोलो भारत माता की वंदे वंदे ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಅಯ್ಯಯ್ಯೋ 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 ಬೆಕ್ಕೆ ಬೇಕು ಬೆಕ್ಕೆ ಬೇಕು. ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದು 3ನೇ ದಿನದ ಧರಣಿ ಸತ್ಯಾಗ್ರಹ ಆಗಿದ್ದು, ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯ ಸರ್ಕಾರ ನಾವು ಒತ್ತಾಯಪಡಿಸೋದೇನೆಂದರೆ, ಈಗಾಗಲೇ ನಾವು 17 ವರ್ಷದಿಂದ ಇಲಾಖೆ ಸೇವೆ ಮಾಡ್ತಾಯಿದ್ದೀವಿ, ಇಲಾಖೆ ಅಧೀನದಲ್ಲಿ ಗೌರವದಂತ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಕನಿಷ್ಠ ವೇತನ ಬೇಕಂತೇಳಿ ಕಳೆದ 3.5 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮನ್ನು ಆಳುವ ಸರ್ಕಾರ ಅತ್ಯಂತ ದಿವ್ಯ ನಿರ್ಲಕ್ಷ್ಯ ತೋರುತ್ತಿರುವುದರಿಂದ ಅದನ್ನು ಖಂಡನೆ ಮಾಡಿ ಇವತ್ತಿನ ದಿವಸ ನಾವು ಪ್ರತಿಭಟನೆ ಹಮ್ಮಿಕೊಂಡಿವಿ. ಈ ಪ್ರತಿಭಟನೆಯಲ್ಲಿ ನಿನ್ನೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು ಬಂದಿದ್ದರು. ಅವರು ನಮ್ಮ ಇಲಾಖೆ ಸಚಿವರ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿ ಹೋಗಿದ್ದಾರೆ. ಆದರೆ ಅಧಿಕೃತವಾಗಿ ನಮಗೆ ಯಾವುದೇ ಲಿಖಿತ ರೂಪದಲ್ಲಿ ಆಶ್ವಾಸನೆ ನೀಡಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಹೋರಾಟವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತಾ ರೋಕೋ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀವಿ. ಹೀಗಾಗಿ ನಾವು ಕೊನೆಯದಾಗಿ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸೋದೇನೆಂದರೆ, ನಾವು ಏನು 17 ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ, ಕೇವಲ 10,000 ರೂಪಾಯಿ ಗೌರವಧನ ಕೊಡ್ತಾಯಿದೆ. ಇದು ಯಾವುದಕ್ಕೆ ಸಾಕಾಗ್ತಾ ಇಲ್ಲ. ಈ ಗೌರವಧನ ಅನ್ನೋ ಪದನ ತೆಗೆದಾಕಿ ನಮಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು. ಕೂಡಲೇ ಸರ್ಕಾರ ಮಾಡದೇ ಇದ್ದಲ್ಲಿ ನಾವು ಈ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಯ ಮುಂದೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ, ವಿಷಯ ಕೂಡ ಸಾಯ್ಬೇಕಾಗ್ತದೆ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ. ಆ ರೀತಿ ಏನಾರು ಅಹಿತಕರ ಘಟನೆ ಆದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಹೊರಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತೀವಿ. ನಮ್ಮ BJP